ಇಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ರೈಟ್. ಅದಾದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಡೆಫಿನೇಷನನ್ನು ಹೇಳಿದೆ, ದಟ್ ಈಸ್ ಸ್ಟ್ರೆಸ್. ಹೌದಾ? ಸಿ, ನಾವಿಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್ಸ್ನಲ್ಲಿ ಮೇನ್ ಕಲಿಯೋದು ಯಾವುದ್ರಿ ಇಲ್ಲಿ? ಸ್ಟ್ರೆಸ್, ಇನ್ನೊಂದು ಸ್ಟ್ರೈನ್. ಹೌದಾ? ನಾವಿಲ್ಲಿ ಯೂಶ್ವಲಿ ಯೂಸ್ ಮಾಡ್ತೀವಲ್ಲ ಸ್ಟ್ರೆಸ್, ಸ್ಟ್ರೈನ್, ಅದಲ್ಲ. ಇದು ಸಾಲಿಡ್ ಅಂದರೆ ಮಟೀರಿಯಲ್ದು ಏನಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಎಸ್. ಅದರಲ್ಲಿ ನಾವು ಸ್ಟ್ರೆಸ್ ಡೆಫಿನೇಷನನ್ನು ಡಿಸ್ಕಷನ್ ಮಾಡಿದ್ವಿ. ವಾಟ್ ಡು ಯು ಮೀನ್ ಬೈ ದ ಸ್ಟ್ರೆಸ್? ದ ಇಂಟರ್ನಲ್ ರೀಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ, ವಿ ಕಾಲ್ಡ್ ಇಟ್ ಆಸ್ ಸ್ಟ್ರೆಸ್. ಹೌದಾ? ಸಿ, ಏನಪ್ಪ ಹಾಗಿದ್ರೆ ಇದು? ಸಿ, ಸಪೋಸ್ ಒಂದು ಎಕ್ಸಾಂಪಲ್ ತಗೊಳ್ಳೋಣಪ್ಪ. ಕೇಕ್ ತಗೊಳ್ಳಿ. ಹೌದಾ? ಕೇಕ್ ಈ ಥರ ರೌಂಡ್ ಇರುತ್ತೆ, ಹೌದ್ರಿ? ನೀವು ಒಂದು ನೈಫನ್ನು ತಗೋತೀರಾ. ಹೌದಾ? ನೈಫನ್ನು ತಗೊಂಡು ನೀವು ಕೇಕನ್ನು ಹೇಗೆ ಕಟ್ ಮಾಡ್ತೀರಿ? ಈ ಥರ ಕಟ್ ಮಾಡ್ತೀರಾ, ಈ ಥರ ಕಟ್ ಮಾಡ್ತೀರಿ, ರೈಟ್. ಸೊ ಈ ಥರ ಕಟ್ ಆದಮೇಲೆ ಏನಾಗುತ್ತೆ ರೀ? 2 ಪೀಸ್ ಆಗುತ್ತೆ ರೀ ಅದು. ಹೌದಾ? ಎಸ್. ಸೊ ನೀವು ಫೋರ್ಸನ್ನು ಹೇಗೆ ಅಪ್ಲೈ ಮಾಡ್ತಾ ಇದ್ದೀರಾ? ಈ ಥರ. ಹೌದಾ? ಪರ್ಪೆಂಡಿಕ್ಯುಲರ್ ಆಗಿ ಏನು ಮಾಡ್ತಾ ಇದ್ದೀರಿ ನೀವು? ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಅದು ಏರಿಯಾದ ರೀ, ಆ ಕೇಕದೊಂದು ಏರಿಯಾನೂ ಇರಬೇಕಲ್ಲ, ಕರೆಕ್ಟಾ? ಯಾವ ಏರಿಯಾ ಮೇಲೆ ನೀವು ಫೋರ್ಸನ್ನು ಅಪ್ಲೈ ಮಾಡ್ತೀರಲ್ಲ, ಆಗ ಬಾಡಿ ಒಂದು ಪ್ರಾಪರ್ಟಿಯನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹೌದಾ? ಆ ಪ್ರಾಪರ್ಟಿ ನಾವೇನಂತ ಹೇಳ್ತೀವಿ? ಸ್ಟ್ರೆಸ್ ಅಂತ ಹೇಳ್ತೀವಿ. ಹೌದ್ರಿ? ಇಂಡಿಯನ್ ಡೆಫಿನೇಷನ್, ಫೋರ್ಸ್ ಪರ್ ಯೂನಿಟ್ ಏರಿಯಾ, ವಿ ಕಾಲ್ಡ್ ಇಟ್ ಆಸ್ ಸ್ಟ್ರೆಸ್. Right? Yes. So I written the formula here. Stress is equal to force per unit area. In the SI unit, that is Newton per meter square. Force is a Newton and area, that is meter square. Howda? Yes. This much we discussed in the previous class. Now we will go to the next point, that is types of the stress. Different types of very stress nalli that we are going to study now. Howda? First one yaudappa? That is longitudinal or normal stress. Easy ಇದೆ, ಏನು ಇಲ್ಲ ಇದೆ. ಹೌದಾ? ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಪ್ಪ. ಹೌದಾ? ಸಪೋಸ್ ಇದು ಒಂದು ಆಬ್ಜೆಕ್ಟ್ ಅದ, ಹೌದ್ರಿ? ಈ ಆಬ್ಜೆಕ್ಟ್ನ ಏನು ಮಾಡ್ತೀವಿ? ಫೋರ್ಸನ್ನು ಯಾವ ಥರ ಅಪ್ಲೈ ಮಾಡ್ತೀವಿ? ನಾರ್ಮಲ್ ಆಗಿ. ನಾರ್ಮಲ್ ಅಂದರೆ ಏನು? ಪರ್ಪೆಂಡಿಕ್ಯುಲರ್. ಹಿಯರ್ ಐ ರಿಟನ್ ಆನ್ಸರ್. ನಾರ್ಮಲ್, ದಟ್ ಇಸ್ ಪರ್ಪೆಂಡಿಕ್ಯುಲರ್. ಯಾವುದೇ ಒಂದು ಆಬ್ಜೆಕ್ಟಿಗೆ ನೀವು ಫೋರ್ಸನ್ನು ಪರ್ಪೆಂಡಿಕ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಿ ಏನಾಗ್ತದ್ರಿ? ಆಬ್ಜೆಕ್ಟದ ಇದು ಏನಾಗ್ತದ್ರಿ? ಶೇಪ್ ಚೇಂಜ್ ಆಗ್ತದೆ. ಹೌದಾ? ಸಿ, ನೀವು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀರಿ, ಅದು ಎಂಥ ಫೋರ್ಸ್ ರೀ? ನೀವು ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಆ ಬಾಡಿ ಶೇಪ್ ಏನಾಗ್ತದ? ಚೇಂಜ್ ಆಗ್ತದೆ. ಹೌದಾ? ಬಾಡಿ ಶೇಪ್ ಎಲ್ಲರೇ ಚೇಂಜ್ ಆಯ್ತಪ್ಪ ಫೋರ್ಸ್ದಿಂದ, ಅದಕ್ಕೆ ನಾವು ಎಂಥ ಫೋರ್ಸ್ ಅಂತ ಹೇಳ್ತೀವಿ? Deforming force. In the last class we studied about this. Deforming force. Correct? If the body changes its shape, length, size or volume by the application of force, that force we called as a deforming force. ಹೌದಾ? ರೈಟ್. ಇದರಿಂದ ಶೇಪ್ ಚೇಂಜ್ ಆಗುತ್ತೆ. ಸಿ, ಸಪೋಸ್ ಒಂದು ಕೇಕ್ ತಗೋತೀರಪ್ಪ. ಕೇಕನ್ನು ನೀವು ಹೇಗೆ ಕಟ್ ಮಾಡ್ತೀರಿ? ಈ ಥರ ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಮಾಡ್ತೀರಿ, ಹಿಂಗೆ ಕಟ್ ಮಾಡ್ತೀರೋ? ಹೀಗಂತೂ ಕಟ್ ಮಾಡಲ್ಲ ರೀ, ಹೀಗೆ ಕಟ್ ಮಾಡ್ತೀರಿ ಕೇಕನ್ನು. ಹೌದಾ? ಈ ಕೇಕನ್ನು ಕಟ್ ಮಾಡಿದ್ಮೇಲೆ ಏನಾಗ್ತದ್ರಿ? ಫುಲ್ ಒಂದು ರೌಂಡ್ ಇತ್ತು ಕೇಕ, ಅದಿದ್ದು ಏನಾಗ್ತದೆ? ಈಗ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸನ್ನು ಅಪ್ಲೈ ಮಾಡಿದ್ರಿ, ಅದರಲ್ಲಿ ಏನಾಗ್ತದೆ? ಶೇಪ ಚೇಂಜ್ ಆಯಿತು. ಹೌದಾ? ಎಸ್. ದಿಸ್ ಟೈಪ್ ಆಫ್ ದ ಸ್ಟ್ರೆಸ್ ವಿ ಕಾಲ್ಡ್ ಇಟ್ ಆಸ್ ವಾಟ್? longitudinal or normal stress. ನಾರ್ಮಲ್ ಯಾಕಂದ್ರಿ? ಇಲ್ಲೇ ನಾರ್ಮಲ್ ಅಥವಾ ಲಾಂಜಿಟ್ಯೂಡಿನಲ್ ಅಂದ್ರೆ ನಾವು ಫೋರ್ಸನ್ನು ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಅಪ್ಲೈ ಮಾಡ್ತೀವಿ, ಕರೆಕ್ಟಾ? ಅದಕ್ಕೆ ಇದನ್ನು ಏನಂತಾರೆ? ದಟ್ ಇಸ್ ನಾರ್ಮಲ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಹೌದಾ? ಎಸ್. ವಿ ವಿಲ್ ಸಿ ದ ಡೆಫಿನೇಷನ್. ಇಫ್ ದ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ನಾರ್ಮಲ್ ಆರ್ ಪರ್ಪೆಂಡಿಕ್ಯುಲರ್ ಟು ಆನ್ ಏರಿಯಾ ಆಫ್ ದ ಬಾಡಿ. ಹೌದಾ? ಒಂದು ಕೇಕನ್ನು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಒಂದು ಕೇಕ್ ಇದೆ, ಅದಕ್ಕೆ ಪರ್ಟಿಕ್ಯುಲರ್ ಏರಿಯಾ ಇದೆ, ಅದಕ್ಕೆ ಫೋರ್ಸ್ ಹೆಂಗೆ ಆ್ಯಕ್ಟ್ ಆಗಿರ್ತದ್ರಿ? ನಾರ್ಮಲ್ ಆಗಿ ಅಥವಾ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಆಗಿರ್ತದೆ, ರೈಟ್? ದೆನ್ ದ ರೀಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ, ದಟ್ ಈಸ್ ನಥಿಂಗ್ ಬಟ್ ವಾಟ್? ರೀಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಇಸ್ ನಥಿಂಗ್ ಬಟ್ ದಟ್ ಈಸ್ ಸ್ಟ್ರೆಸ್. ಹೌದಾ? ಇಂಥದಕ್ಕೆ ನಾವೇನಂತ ಹೇಳ್ತೀವಿ? ನಾರ್ಮಲ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಇಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂದ್ರೆ ಏನು? ಸ್ಟ್ರೆಸ್ ಇರುತ್ತೆ. ಹೌದಾ? ಎಸ್. If we apply the force
or normal to an area of the body there is a stress will occur. ಹೌದಾ, ಆ ಸ್ಟ್ರೆಸ್ ನಾವು ಯಾವ ಸ್ಟ್ರೆಸ್ ಅಂತ ಹೇಳ್ತೀವಿ, we call it as normal stress. ಹೌದಾ, ಫೋರ್ಸ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಆಗೋದು. ಕರೆಕ್ಟಾ? ಎಸ್. ದೇರ್ ಆರ್ ದ ಟೂ ಟೈಪ್ಸ್ ಮೇನ್ಲಿ. ಹೌದಾ, ಇದರಲ್ಲಿ ಎರಡು ಟೈಪ್ಸ್ ಬರುತ್ತೆ. ಯಾವ್ದು ಅದ? ಒಂದು ಟೆನ್ಸೈಲ್ ಸ್ಟ್ರೆಸ್, ಸ್ಪೆಲ್ಲಿಂಗ್ ಏನಿದೆ ನೋಡಿ, TENSILE, TENSILE, ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಹೌದಾ, ಇನ್ನೊಂದು ಯಾವ್ದ್ರಿ? ಕಾಂಪ್ರೆಸಿವ್ ಸ್ಟ್ರೆಸ್. ಹೌದಾ, ಬಹಳ ಈಸಿ ಇದೆ. ಏನಪ್ಪ ಇದು ಹಾಗಿದ್ರೆ? ಸಿ, ಟೆನ್ಸೈಲ್ ಸ್ಟ್ರೆಸ್, ಫಸ್ಟ್ ಐ ವಿಲ್ ಟೆಲ್ ಯು ದ ಎಕ್ಸಾಂಪಲ್. ಸಪೋಸ್ ನನ್ನ ಹತ್ರ ಒಂದು ರಬ್ಬರ್ ಬ್ಯಾಂಡ್ ಇದೆ ಅಂತ ತಿಳ್ಕೊಳ್ಳೋಣ. ಹೌದಾ, ನೀವು ರಬ್ಬರ್ ಬ್ಯಾಂಡ್ ಅನ್ನ ಹೇಗೆ ಹಿಡಿದಿರ್ತೀರಿ? ಸಿ, ದೀಸ್ ಆರ್ ಮೈ ಫಿಂಗರ್ಸ್. ಜಸ್ಟ್ ಅಸ್ಯೂಮ್ ದಿಸ್ ಇಸ್ ಒನ್ ರಬ್ಬರ್ ಬ್ಯಾಂಡ್. ಕರೆಕ್ಟಾ? ಇನ್ನೊಂದು ರಬ್ಬರ್ ಬ್ಯಾಂಡ್ ಇದೆಪ್ಪ, ನಾನು ಈ ಥರ ಹಿಡಿತೀನಿ, ನೀವು ರಬ್ಬರ್ ಬ್ಯಾಂಡ್ ಅನ್ನ ಈ ಥರ ಹಿಡಿತೀರಿ. ಸೊ ನಿಮ್ದು ಫೋರ್ಸ್ ಹೆಂಗದ? ಪರ್ಪೆಂಡಿಕ್ಯುಲರ್ ಆಗಿ ಅದ. ಕರೆಕ್ಟಾ? ಇಫ್ ನೀವೇನು ಮಾಡ್ತೀರಿ, ಅದನ್ನ ರಬ್ಬರ್ ಬ್ಯಾಂಡ್ ಅನ್ನ ಈ ಥರ ಸ್ಟ್ರೆಚ್ ಮಾಡ್ತೀರಿ. ಹೌದಾ, ಸಿ, ಮೊದಲದ್ರ ಲೆಂತ್ ಎಷ್ಟಿತ್ತು? ಇಷ್ಟ ಇತ್ತಪ್ಪ. ಸಿ, ನನ್ನ ಫಿಂಗರ್ಸ್ ಅನ್ನ ನೋಡಿ, ಮೊದಲದ್ರ ಲೆಂತ್ ಎಷ್ಟಿತ್ತು? ಇಷ್ಟೇ ಇತ್ತಪ್ಪ. ಅದನ್ನ ನೀವು ಸ್ಟ್ರೆಚ್ ಮಾಡ್ತೀರಾ. ನೀವು ಫೋರ್ಸ್ ಹಾಕಿ ಏನು ಮಾಡ್ತೀರಿ? ಪರ್ಪೆಂಡಿಕ್ಯುಲರ್ ಫೋರ್ಸ್ ಹಾಕಿ ಅದನ್ನ ನೀವು ಸ್ಟ್ರೆಸ್ ಮಾಡ್ತೀರಿ, ಸ್ಟ್ರೆಚ್ ಮಾಡ್ತೀರಿ. ಸ್ಟ್ರೆಚ್ ಮಾಡಿದ ಮೇಲೆ ಅದ್ರ ಲೆಂತ್ ಏನಾಗ್ತದ್ರಿ? ಇನ್ಕ್ರೀಸ್ ಆಗ್ತದೋ ಏನು ಕಡಿಮೆ ಆಗತ್ತೋ? ಆಫ್ ಕೋರ್ಸ್ ಇಟ್ ಈಸ್ ಇನ್ಕ್ರೀಸ್. ಹೌದಾ, ಮೊದಲಿಷ್ಟೇ ಇತ್ತು, ನೀವು ಫೋರ್ಸ್ ಹಾಕಿದ್ರಿ, ಅದರಿಂದ ಏನಾಗ್ತದೆ? ಅದ್ರದ ಲೆಂತ್ ಜಾಸ್ತಿ ಆಯ್ತು. ಹೌದಾ, ಬೈ ಅಪ್ಲೈಯಿಂಗ್ ದ ಫೋರ್ಸ್, if the body length will be increased, then that stress we called it as what? Tensile stress. ಹೌದಾ, ಬಾಡಿದು ಲೆಂತ್ ಏನಾಗ್ತದೆ? ಇಲ್ಲಿ ಇನ್ಕ್ರೀಸ್ ಆಗ್ತದೆ. ಹೌದಾ, ಇಲ್ಲೊಂದು ಡಯಾಗ್ರಾಮ್ ತೆಗೆದಿದ್ದೀನಿ. ಸಪೋಸ್ ಇಲ್ಲೊಂದು ಏನೋ ಒಂದು ಬಾಕ್ಸ್ ಇದೆಪ್ಪ, ಅಥವಾ ಏನೋ ಒಂದು ರಬ್ಬರ್ ಬ್ಯಾಂಡ್ ಇದೆ, ಏನೋ ಒಂದು ಮಟೀರಿಯಲ್ ಇದೆ. ಕರೆಕ್ಟಾ? ಯು ಕ್ಯಾನ್ ಟೇಕ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಮೊದಲಿಗೆ ನಾರ್ಮಲ್ ಪೊಸಿಷನ್ ತಗದರಿ ಇದೆ. ಹೌದಾ, ಝೀರೋ ಬಿತ್ತಲ್ಲ. ಎಸ್, ನೀವು ಸುಮ್ ಕೂಡಂಗಿಲ್ಲ. ನೀವೇನು ಮಾಡ್ತೀರಿ? ನಾರ್ಮಲ್ ಇದ್ದಾಗ ಅದ್ರ ಲೆಂತ್ ಎಷ್ಟಿತ್ತು? ಎಲ್ ಅಂತ ಇತ್ತು. ಎಲ್ ಫೋರ್ ಲೈನ್ ದಟ್ ಐ ರಿಟನ್ ಹಿಯರ್. ಹೌದಾ, ಎಸ್. ಮೊದಲದ ಫೋರ್ಸ್ ಎಷ್ಟಿತ್ತು? ಎಲ್ ಇತ್ತಪ್ಪ. ಓಕೆ, ಎಸ್. ಸುಮ್ ಕೂಡಂಗಿಲ್ಲ. ಆಮೇಲೆ ನೀವೇನು ಮಾಡ್ತೀರಿ? ಲೋಡ್ ಹಾಕ್ತೀರಿ. ಲೋಡ್ ಹಾಕಿದ್ಮೇಲೆ ಏನು ಮಾಡ್ತೀರಿ? ತನ್ನ ಸ್ಪ್ರಿಂಗ್ ಕೆಳಗಡೆ ಬರುತ್ತೆ. ಹೌದಾ, ಅದ್ರದ್ದು ಶೇಪ್ ಏನಾಯ್ತ್ರಿ? ಚೇಂಜ್ ಆಯ್ತು. ಸೊ ಅಲ್ಲಿ ಲೆಂತ್ ಏನಾಗ್ತದ? ಇನ್ಕ್ರೀಸ್ ಆಯ್ತು. ಹೌದಾ, ಇನ್ಕ್ರೀಸ್ ಇನ್ ದ ಲೆಂತ್ ಹೌ ಮಚ್? ಡೆಲ್ಟಾ ಎಲ್. ಸಪೋಸ್ ಮೊದಲಿಗೆ 5 ಮೀಟರ್ ಇತ್ತಾ, ಈಗ ಅದೆಷ್ಟಾಯ್ತು? 6 ಮೀಟರ್. ಸೊ ಎಷ್ಟು ಮೀಟರ್ ಜಾಸ್ತಿ ಆಯ್ತ್ರಿ? 1 ಮೀಟರ್ದಷ್ಟು ಜಾಸ್ತಿ ಆಯ್ತು. ಕರೆಕ್ಟಾ? ದ್ಯಾಟ್ ಇನ್ಕ್ರೀಸ್ ಇನ್ ದ ಲೆಂತ್. ಎಸ್, ಡ್ಯೂ ಟು ದ್ಯಾಟ್ one stress will develop in the body. That stress we called it as what? Tensile strength. Correcta? Yes. ಇಲ್ಲಿ ನೋಡಿ, ಇಲ್ಲಿ ಒಂದು ಫೋರ್ಸ್ ಈ ಡೈರೆಕ್ಷನ್ ಆಗದ, ಇಲ್ಲಿ ಒಂದು ಫೋರ್ಸ್ ಈ ಡೈರೆಕ್ಷನ್ ಆಗದ. ಈಗ ಈ ಫೋರ್ಸ್ ಏನು ಈ ಡೈರೆಕ್ಷನ್ ಆಗದಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೀವಿ? ಡಿಫಾರ್ಮ್ಡ್ ಫೋರ್ಸ್. ಅಂದ್ರೆ ನೀವು ಸ್ಪ್ರಿಂಗ್ ಅನ್ನ ಕೆಳಗಡೆ ಜಗ್ತಾ ಇದ್ದೀರಾ. ಹೌದಾ, ಅದರಿಂದ ಶೇಪ್ ಚೇಂಜ್ ಆಗ್ತದ. ಸೊ ಅದು ಏನಾಗ್ತದ? ಡಿಫಾರ್ಮ್ಡ್ ಫೋರ್ಸ್. ಅದ ನೀವು ಲೋಡನ್ನ ತೆಗೆದ್ಬಿಟ್ರಿ ಅಂದ್ರೆ ಮತ್ತೇನು ಮಾಡ್ತದೆ? ಸ್ಪ್ರಿಂಗ್ ತನ್ನ ಪೊಸಿಷನ್ ಅಂತ ವಾಪಸ್ ಹೋಗ್ತದ್ರಿ. ಅದಕ್ಕೆ ರೀಸ್ಟೋರಿಂಗ್ ಫೋರ್ಸ್. ನಾವೇನಂತ ಹೇಳಿದ್ವಿ ಲಾಸ್ಟ್ ಕ್ಲಾಸ್ನಲ್ಲಿ? ಇಕ್ವಿಲಿಬ್ರಿಯಂನಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಮತ್ತೆ ದಟ್ ಡಿಫಾರ್ಮಿಂಗ್ ಫೋರ್ಸ್ ಎರಡು ಹೇಗಿರ್ತಾವ? ಅಪೋಸಿಟ್ ಡೈರೆಕ್ಷನ್ ಆಗಿರ್ತವೆ. ಕರೆಕ್ಟಾ? ಅಂದ್ರೆ ಒಂದು ಈ ಡೈರೆಕ್ಷನ್ ಆಗಿದ್ರೆ ಇನ್ನೊಂದು ಈ ಡೈರೆಕ್ಷನ್ ಆಗಿರ್ತದೆ. ಸೊ ಅದಕ್ಕೆ ನಮ್ದು ಡಿಫಾರ್ಮ್ಡ್ ಫೋರ್ಸ್ ಈ ಡೈರೆಕ್ಷನ್ ಆಗದ, ರೀಸ್ಟೋರಿಂಗ್ ಫೋರ್ಸ್ ಈ ಡೈರೆಕ್ಷನ್ ಆಗದ. ಕರೆಕ್ಟಾ? ಎಸ್. See the definition. By the application of the force. ಇದು ಯಾವ ಫೋರ್ಸ್ ಅದರಿ? ಡಿಫಾರ್ಮ್ಡ್ ಫೋರ್ಸ್. ಹೌದಾ? By the application of the deformed force, the length of a body increases. Length of a body increases in the direction of the deforming force. See, direction of the deforming force ಈ ಕಡೆ ಅದರಿ. So length ಯಾವ ಕಡೆ increase ಆಗಿರ್ತದ? ಆ ಸೈಡ್ increase ಆಗಿರ್ತದ. So when that stress is called as tensile strength. Correcta? Yes. ಇಲ್ಲಿ delta L ಅಂದ್ರೆ ಏನ್ರಿ? Increase in the length. This is tensile strength. ಇದರ opposite ಬರುತ್ತೆ ಅಂದ್ರೆ compressive stress. Compress itself indicates that is reducing. ಹೌದಾ? Just see the definition. By the application of the force, the length of the body decreases. ಇಲ್ಲಿ ಹೇಗೆ increase ಆಗಿತ್ತಲ್ಲ, ಹಾಗೆ ಏನಾಗ್ತದ್ರಿ? ಲೆಂತ್ ಡಿಕ್ರೀಸ್ ಆಗ್ತದೆ. ನೀವು ಏನು ಮಾಡ್ತೀರಿ? ಆ ಸ್ಪ್ರಿಂಗ್ ಅನ್ನ ಕೆಳಗಡೆ ಜಗಾಗಿಲ್ಲಪ್ಪ. ಹೌದಾ? ಸಪೋಸ್ ಇದ್ರದ ಇದು ಒಂದು ಸ್ಪ್ರಿಂಗ್ ಅದ, ದ ನಾರ್ಮಲ್ ಪೊಸಿಷನ್, ನಾರ್ಮಲ್. ಕರೆಕ್ಟಾ? ಎಸ್. ನೀವೇನು ಮಾಡ್ತೀರಿ? ಮೊದಲಿಗೆ ಇದನ್ನ ಲೋಡ್ ಹಾಕಿ ಜಾಸ್ತಿ ಜಗಿದ್ರಿಪ್ಪ. ಸೊ ನೋಡ್ರಿ,
ಡೆಲ್ಟಾ ಎಲ್ ಅಂದ್ರೆ ಜಾಸ್ತಿ ಆಯ್ತಿಲ್ರಿ, ಲೆಂತ್ ಜಾಸ್ತಿ ಆಯ್ತು. ಸೊ ಇದಕ್ಕೆ ಏನಂತಂದ್ವಿ, ಟೆನ್ಸೈಲ್ ಸ್ಟ್ರೆಸ್ ಅಂದ್ವಿ. ಸಪೋಸ್ ನೀವು ಇದನ್ನ ಏನ್ ಮಾಡ್ತೀರಿ, ಕಾಂಪ್ರೆಸ್ ಮಾಡ್ತೀರಿ. ಎಷ್ಟಾಯ್ತು ನೋಡ್ರಿ ಕಾಂಪ್ರೆಸ್, ಇದು ಡೆಲ್ಟಾ ಎಲ್ ಆಯ್ತಾ, ಇದು ಕೆಳಗಡೆ ಜಗ್ಗಿ, ಇದನ್ನ ನೀವು ಮೇಲ್ಗಡೆ ಪುಷ್ ಮಾಡಿ ಕಾಂಪ್ರೆಸ್ ಮಾಡಿ, ಕರೆಕ್ಟಾ, ಪುಷ್ ಮೇಲ್ಗಡೆ ಮಾಡಿರಿ, ಕೆಳಗಡೆ ಮಾಡಿಲ್ಲ, ಕರೆಕ್ಟಾ. ಸೊ ಅದರಿಂದ ಏನ್ ಮಾಡ್ತೀರಿ, ಕೆಳಗಡೆ ನೀವು ಪುಲ್ ಮಾಡಿದ್ರಿ, ಈಗ ನೀವು ಪುಷ್ ಮಾಡ್ತಾ ಇದ್ದೀರಾ, ಮೇಲ್ಗಡೆ ಅದನ್ನ ಕುದಿಸ್ತಾ ಇದ್ದೀರಾ, ಹೌದಾ. ಸೊ ಅದರಿಂದ ಏನಾಗ್ತದೆ, ಅದು ಕಾಂಪ್ರೆಸ್ ಆಯ್ತು, ಕರೆಕ್ಟಾ. ಎಸ್, ಕಾಂಪ್ರೆಸ್ ಆದ್ಮೇಲೆ ಈ ಅದರ ಲೆಂತ್ ಏನಾಗ್ತದ, ಡಿಕ್ರೀಸ್ ಆಗ್ತದೆ. ಇಲ್ಲಿ ನೋಡ್ರಿ, ಇದು ನಾರ್ಮಲ್ ಇದ್ದಾಗ ಇದು ಒಂದೇ ಕೇಸ್, ಟೆನ್ಸೈಲ್ ಸ್ಟ್ರೆಸ್ ಒಳಗ ಇದ್ರದ್ದು ಲೆಂತ್ ಜಾಸ್ತಿ ಆಗಿತ್ತು, ಹೌದಾ. ಬಟ್ ಈ ಸೆಕೆಂಡ್ ಕೇಸ್ ಒಳಗೆ ಏನಾಗ್ತದ, ಲೆಂತ್ ಇದ್ದಿದ್ದು ಕಡಿಮೆ ಆಗಿದೆ. ಇಷ್ಟಿರ್ಬೇಕಾಗಿತ್ತು ನಾರ್ಮಲ್ ಅಂತಂದ್ರೆ, ನಾರ್ಮಲ್ ಅಂದ್ರೆ ಇಷ್ಟಿರ್ಬೇಕಾಗಿಲ್ಲ, ಎಸ್ ಇಷ್ಟಿರ್ಬೇಕಾಗಿತ್ತು, ಬಟ್ ಅದೆಷ್ಟದ ಈಗ ಇಲ್ಲಿ ಅದ. ಸೊ ಏನಾಯ್ತು, ಈಗ ಕಾಂಪ್ರೆಸ್ ಆಯ್ತಾನೆ, ಎಸ್. ಆ ಕಾಂಪ್ರೆಸ್ ಆಗಿದ್ದಕ್ಕೆ ನಾವು ಯಾವ ಸ್ಟ್ರೆಸ್ ಅಂತ ಹೇಳ್ತೀವಿ, ಕಾಂಪ್ರೆಸಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ಇಟ್ ಇಸ್ ಈಸಿಯರ್ ಇಟ್ ಇಸ್, ಹೌದಾ. ಎಸ್, read the definitions, you will understand easily. That only I drawn here diagram. ಮತ್ತೆ ಅದೇ ಒಂದು ಬ್ಲಾಕ್ ಅನ್ನು ತಗೊಂಡಿದ್ದೀವಿ, ಹೌದಾ. ಮೊದಲದರದ್ದು ಒರಿಜಿನಲ್ ಲೆಂತ್ ಎಷ್ಟಿತ್ತು, ಎಲ್ ಇತ್ತು. ಮೊದಲದ್ರ ಲೆಂತ್ ಎಷ್ಟಿತ್ತು, ಎಲ್ ಇತ್ತಪ್ಪ, ಅಂದ್ರೆ 5 ಮೀಟರ್ ಇತ್ತು, ಕರೆಕ್ಟಾ. ಫಾರ್ ಎಕ್ಸಾಂಪಲ್ 5 ಮೀಟರ್ ಇತ್ತಪ್ಪ. ಆಮೇಲೆ ಏನು ಮಾಡ್ತೀವಿ ನೀವು, ಡಿಫಾರ್ಮಿಂಗ್ ಫೋರ್ಸ್ ಅದನ್ನ ಹಾಕಿ ಪುಷ್ ಮಾಡ್ತೀವಿ. ಸ್ಪ್ರಿಂಗ್ ಅನ್ನ ಹೇಗೆ ಮೇಲ್ಗಡೆ ಪುಷ್ ಮಾಡ್ತೀರಲ್ಲ, ಹಾಗೆ ಅದನ್ನ ನೀವು ಇಲ್ಲಿ ಪುಷ್ ಮಾಡ್ಲಿರ್ತೀವಿ, ಹೌದಾ. ಪುಷ್ ಮಾಡಿದ್ಮೇಲೆ ಅದರದ ಲೆಂತ್ ಅಷ್ಟ ಉಳಿತದ್ರಿ, 5 ಮೀಟರ್ ಉಳಿತದ ಇಲ್ಲ, ಸ್ವಲ್ಪ ಆದ್ರೂ ಕಾಂಪ್ರೆಸ್ ಆಗ್ತದ್ರಿ, ಕರೆಕ್ಟಾ. ಆ ಕಾಂಪ್ರೆಸ್ ಎಷ್ಟಾಗ್ತದ, ಸಪೋಸ್ 1 ಮೀಟರ್ ಕಾಂಪ್ರೆಷನ್ ಆಗಿದೆ ಅಂತ ಇಟ್ಕೊಳ್ಳೋಣಪ್ಪ, ಹೌದಾ. ಮೊದಲಿಗೆ 5 ಇತ್ತು, ಈ ಕಾಂಪ್ರೆಸ್ ಆಗಿ ಎಷ್ಟಾಗಿದೆ, 4 ಆಗಿದೆ, ಹೌದಾ, 4 ಮೀಟರ್ ಆಗಿದೆ. ಸೊ ಎಷ್ಟಾಗ್ತರಿ, ಲೆಂತ್ ಚೇಂಜ್ ಎಷ್ಟಾಯ್ತು, 1 ಮೀಟರ್ದಷ್ಟು ಲೆಂತ್ ಏನಾಯ್ತು, ಡಿಕ್ರೀಸ್ ಆಯ್ತು, ಕರೆಕ್ಟಾ. ಇಲ್ಲಿ ಏನು ಮಾಡ್ತೀರಿ, 5 + 1 ಮಾಡಿದ್ರಿ, ಇಲ್ಲೇ ಇದು 1 ಯಾವುದು, ಚೇಂಜಿಂಗ್ ದ ಲೆಂತ್, ಕರೆಕ್ಟಾ. ಎಸ್, ಇಲ್ಲಿ ಏನು ಮಾಡ್ತೀರಿ, 5 - 1 ಮಾಡ್ತೀರಿ, ಅಂದ್ರೆ ಇಲ್ಲಿ ಕಡಿಮೆ ಆಗತ್ತಾ, ಇಲ್ಲಿ ಹೆಚ್ಚಾಗತ್ತ, ಹೌದಾ. ದಟ್ ಈಸ್ ಅದನ್ನೇ ನಾನು ತೋರಿಸಿದೀನಿ, ಆರೆಂಜ್ ಆರೆಂಜ್ ಚಾಕ್ ಪೀಸ್ ಮಾರ್ಕ್ ಮಾಡಿದೀನಿ, ದಟ್ ಇಸ್ ಡೆಲ್ಟಾ ಎಲ್. ಇಲ್ಲಿ ಜಾಸ್ತಿ ಆಗಿತ್ತು, ಇಲ್ಲಿ ಜಾಸ್ತಿ ಆಗಿದ್ದೀರಿ, ಹೊರಗಡೆ ಇದೆ ಡೆಲ್ಟಾ ಎಲ್, ಇಲ್ಲಿ ಡೆಲ್ಟಾ ಎಲ್ ಹೊರಗಡೆ ಇದೆ, ದಟ್ ಈಸ್ ಡಿಕ್ರೀಸ್ ಇನ್ ದ ಲೆಂತ್. ದಿಸ್ ವಿ ಕಾಲ್ಡ್ ಇಟ್ ಆಸ್ ಕಾಂಪ್ರೆಸಿವ್, ದಟ್ ಈಸ್ ಸ್ಟ್ರೆಸ್, ಹೌದಾ. ಎಸ್, ಆಫ್ಟರ್ ದಿಸ್ ವಿ ವಿಲ್ ಟೇಕ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಸೆಕೆಂಡ್ ಸ್ಟ್ರೆಸ್, ವಿ ಕಾಲ್ಡ್ ಇಟ್ ಆಸ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್, ಹೌದಾ. ಇದು ಲಾಂಜಿಟ್ಯೂಡಿನಲ್, ಇದು ಟ್ಯಾಂಜೆನ್ಷಿಯಲ್. ಏನಪ್ಪ ಇದು ಟ್ಯಾಂಜೆನ್ಷಿಯಲ್ ಅಂದ್ರೆ, ಸಿ ಸ್ಪೆಲ್ಲಿಂಗ್ ಏನ್ರಿ, TANGENTIAL, tangential stress. See, when the deforming force acting tangentially ಅಂದ್ರೆ ಏನ್ರಿ, ಪ್ಯಾರಲಲ್ ಆಗಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಆಗ್ತಾ ಇತ್ತಾ, ಇಲ್ಲಿ ಏನಾಗ್ತಾ ಇದೆ ರೀ, ಪ್ಯಾರಲಲ್ ಆಗಿ. ಯು ಕ್ಯಾನ್ ಟೇಕ್ ಹಿಯರ್ ಇನ್ ದ ಬ್ರಾಕೆಟ್ ಪ್ಯಾರಲಲ್, ಮೇಲ್ಗಡೆ ಬರ್ತಿದ್ದೀನಿ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್, ಓಕೆ. ಸೊ ಇಲ್ಲಿ ಫೋರ್ಸ್ ಹೇಗೆ ಆಕ್ಟ್ ಆಗ್ತಾ ಇದೆ ರೀ, ಪ್ಯಾರಲಲ್ ಆಕ್ಟ್ ಆಗ್ತಾ ಇದೆ, ಹೌದಾ. ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ನೀವು ಏನು ಮಾಡಿದ್ರಿ, ಕೇಕ್ ಅನ್ನ ಕಟ್ ಮಾಡಿದ್ರಿ, ಈಗ ಹೇಗೆ ಕಟ್ ಮಾಡಬೇಕು, ಪ್ಯಾರಲಲ್ ಆಗಿ ಕಟ್ ಮಾಡಬೇಕು, ಕರೆಕ್ಟಾ. ಎಸ್, ಆಕ್ಟಿಂಗ್ ಪ್ಯಾರಲಲ್ ಟು ದ ಸರ್ಫೇಸ್ ಆಫ್ ಅ ಬಾಡಿ changes the shape of the body, then that stress is called as tangential stress. Fill in the blanks ಅನ್ನು fill up ಮಾಡಬೇಕು, ಓಕೆ. ಸಿ, ಏನಪ್ಪ ಒಂದು ಎಕ್ಸಾಂಪಲ್ ಕೊಡೋಣ. ಎಸ್, ಸಪೋಸ್ wait, I will take the one duster, okay. See, this is a duster, ಹೌದ್ರಿ. ಫಸ್ಟ್ ಇದು ಬಾಡಿ ಹೀಗದಪ್ಪ, ಕರೆಕ್ಟಾ, ರೈಟ್. ಸೊ ಈಗ ಏನು ಮಾಡ್ತೀನಿ, ಇದು ಮ್ಯಾಲಿನ ಸರ್ಫೇಸ್ ಅದ ರೀ, ಇದೇನದ ಮ್ಯಾಲಿನ ಸರ್ಫೇಸ್ ಅದ, ಓಕೆ. ನಾ ಇದನ್ನ ಏನು ಮಾಡ್ತೀನಿ, ಇದು ನನ್ನ ಚಾಕ್ ಪೀಸ್ ಅದ, ಈ ಚಾಕ್ ಪೀಸ್ದಿಂದ ನಾನು ಏನು ಮಾಡ್ತೀನಿ, ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀನಿ. ಇದು ಮ್ಯಾಲಿನ ಏರಿಯಾ ಅದ ಇಲ್ರಿ, ಇದಕ್ಕೆ ನಾ ಫೋರ್ಸ್ ಅನ್ನ ಈಗ ಏನು ಮಾಡ್ತೀನಿ, ಸಿ ಮೊದಲಿಗೆ ಇದ್ರದ್ದು ಶೇಪ್ ಈ ಥರ ಅದ, ನಾ ಈಗ ಈ ಚಾಕ್ ಪೀಸ್ದಿಂದ ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀನಿ. ಸೊ ನಾ ಈ ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ಮೇಲೆ ನೋಡ್ರಿ ಏನಾಯ್ತು, ಬಾಡಿ ಶೇಪ್ ಚೇಂಜ್ ಆಯ್ತು, ಕರೆಕ್ಟಾ. ಸಿ, ಐ ಆಮ್ ಅಪ್ಲೈಯಿಂಗ್ ದ ಫೋರ್ಸ್ ಆನ್ ದಿಸ್ ಏರಿಯಾ, ಕರೆಕ್ಟಾ. ಫೋರ್ಸ್ ಅನ್ನ ಈ ಡೈರೆಕ್ಷನ್ ಇಂದ ಅಪ್ಲೈ ಮಾಡ್ತಾ ಇದ್ದೀನಿ ಏರಿಯಾ ಮೇಲೆ. ಸೊ ಅವಾಗ ಏನಾಗ್ತದ್ರಿ, ಬಾಡಿ ಶೇಪ್ ಮೊದಲು ಹೀಗಿತ್ತು, ಈಗ ಏನಾಯ್ತು, ಹೀಗೆ ನೋಡಿ, ಬೆಂಡ್ ಆಯ್ತಾ, ಎಸ್ ಬೆಂಡ್ ಆಯ್ತ್ರಿ. ಹಾಂ, ಈಗೇನು ಬಾಡಿ ಶೇಪ್ ಚೇಂಜ್ ಆಯ್ತಲ್ಲ, ಬಿಕಾಸ್ ವಿ ಅಪ್ಲೈಡ್ ದ ಫೋರ್ಸ್ ಇನ್ ಪ್ಯಾರಲಲ್, ಹೌದಾ. ಸೊ ಅದಕ್ಕೆ ನಾವು ಎಂಥ ಸ್ಟ್ರೆಸ್ ಅಂತ ಹೇಳ್ತೀವಿ, ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್. ಇಲ್ಲಿ ನೋಡ್ರಿ, ಅದೇ ಡಯಾಗ್ರಾಮ್ ಅನ್ನು ತೆಗೆದಿದ್ದೀನಿ, ಮೊದಲಿಗೆ ವೈಟ್ ಚಾಕ್ ಪೀಸ್ ಲೈನ್ ತೆಗೆದಿದ್ದಿಲ್ಲ, ವುಡನ್ ಬ್ಲಾಕು ಆ ಥರ ಆಯ್ತಲ್ಲ, ಓಕೆ, ಸ್ಕ್ವೇರ್ ಥರ ಆಯಿತು, ಕರೆಕ್ಟಾ, ಸ್ಕ್ವೇರ್, ಕರೆಕ್ಟ್.
ನಾನು ಫೋರ್ಸ್ ಅನ್ನು ಈ ಡೈರೆಕ್ಷನ್ ಇಂದ ಅಂದ್ರೆ ಪ್ಯಾರಲಲ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಕರೆಕ್ಟಾ ಪ್ಯಾರಲಲ್ ಆಗಿ ಫೋರ್ಸ್ ಅನ್ನು ಈ ತರ ಅಪ್ಲೈ ಮಾಡಿದ್ಮೇಲೆ ಬಾಡಿ ಏನಾಯ್ತ್ರಿ ಹಿಂಗೆ ಬೆಂಡ್ ಆಯ್ತು ಅಲ್ಲೂ ಹಾಗೆ ಬೆಂಡ್ ಆಗಿದೆ ಹಿಂಗೆ ನೋಡ್ರಿ ಬೆಂಡ್ ಆಯ್ತ್ರಿ ಚೇಂಜ್ ಇನ್ ದ ಬಾಡಿ ಶೇಪ್ ದಟ್ ವಿ ಕಾಲ್ಡ್ ಇಟ್ ಆಸ್ that is tangential stress right it is easier okay ಇಲ್ಲಿ ಫೋರ್ಸ್ ಪರ್ಪೆಂಡಿಕ್ಯುಲರ್ ಆಗಿ ಇರ್ತದ ಇಲ್ಲಿ ಫೋರ್ಸ್ ಪ್ಯಾರಲಲ್ ಆಗಿ ಇರ್ತದ ಕರೆಕ್ಟಾ ನೌ ಥರ್ಡ್ ಒನ್ ಇದೆ ಸಿ ಈ ಟ್ಯಾಂಜೆನ್ಷಿಯಲ್ ಡಯಾಗ್ರಾಮ್ ಇದು ಕರೆಕ್ಟಾ ಇದು ಫಿಕ್ಸ್ಡ್ ಬೇಸ್ ಅದ ಬೇಸ್ ಅಂದ್ರೆ ಇದು ಫಿಕ್ಸ್ ಅದ ಇದು ಚೇಂಜ್ ಆಗ್ತಾ ಇಲ್ಲ ಮೇಲಿಂದ ಒಂದೇ ಚೇಂಜ್ ಆಗ್ತಾ ಇದೆ ಓಕೆ ಈ ಟ್ಯಾಂಜೆನ್ಷಿಯಲ್ ಡಯಾಗ್ರಾಮ್ ಯಾವ್ದ್ರಿ ಇದು ಓಕೆ ನೌ ವಿ ವಿಲ್ ಟೇಕ್ ದ ನೆಕ್ಸ್ಟ್ ಒನ್ ದಟ್ ಇಸ್ ಲಾಸ್ಟ್ ಟೈಪ್ ಆಫ್ ದ ಸ್ಟ್ರೆಸ್ that is hydraulic stress ಹೌದಾ ಏನಪ್ಪಾ ಇದು hydraulic stress ಅಂತಂದ್ರೆ see when a body is compressed from all the sides by the application of a deforming force ಏನಪ್ಪಾ ಹಾಗಂದ್ರೆ see ಒಂದು ನಿಮ್ಮ ಹತ್ರ ಪ್ರೆಷರ್ ಬಾಲ್ ಅಂತ ಗೊತ್ತ್ರಿ ಸ್ಮೈಲಿಂಗ್ ಬಾಲ್ಸ್ ಕರೆಕ್ಟಾ ಆ ಸ್ಮೈಲಿಂಗ್ ಬಾಲ್ ಅನ್ನ ನೀವು ಪ್ರೆಸ್ ಮಾಡ್ತಾ ಇರ್ತೀರಿ ಹೌದಾ ನೀವು ಫೋರ್ಸ್ ಅನ್ನ ಹಿಂಗೆ ಹಾಕ್ತಾ ಇರ್ತೀರಿ ಅಥವಾ ಹಿಂಗೆ ಹಾಕ್ತಾ ಇರ್ತೀರಿ ಹೌದ್ರಿ ಹೀಗೂ ಹಾಕ್ಬೋದು ನೀವು ಫೋರ್ಸ್ ಹೀಗೂ ಹಾಕ್ಬೋದ್ರಿ ಅಂದ್ರೆ ನೀವು ಎಲ್ಲಾ ಫಿಂಗರ್ ಗಳಿಂದ ಎಲ್ಲಾ ಡೈರೆಕ್ಷನ್ ಇಂದ ಅದನ್ನ ನೀವು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀರಿ ಕರೆಕ್ಟಾ ಅದಕ್ಕೊಂದು ಪರ್ಟಿಕ್ಯುಲರ್ ಏರಿಯಾ ಅಂತ ಇರುತ್ತೆ ಸೊ ನೀವು ಫೋರ್ಸು ಅಪ್ಲೈ ಮಾಡ್ಲಿಕತ್ತೀರಿ ಮತ್ತು ಪರ್ಟಿಕ್ಯುಲರ್ ಏರಿಯಾನು ಅದ ಫೋರ್ಸ್ ಮತ್ತು ಏರಿಯಾ ಇದ್ರ ಅದೇನಾಗ್ತದ ಸ್ಟ್ರೆಸ್ ಆಗ್ತದ ಹೌದಾ ಅದು ಹೇಗಿರ್ತದ ಬಾಲ್ ರೌಂಡ್ ಇರ್ತದ್ರಿ ಹೌದಾ ಅಂದ್ರೆ ಅದು ವಾಲ್ಯೂಮ್ ಇರ್ತದ ಕರೆಕ್ಟಾ ನೀವೀಗ ಬಾಲ್ ಅನ್ನ ಎಲ್ಲಾ ಡೈರೆಕ್ಷನ್ ಇಂದ ಏನ್ ಮಾಡ್ತಾ ಇದ್ದೀರಿ ಪ್ರೆಸ್ ಮಾಡ್ತಾ ಇದ್ದೀರಿ ಪ್ರೆಸ್ ಅಂದ್ರೆ ಏನು ಫೋರ್ಸ್ ಅನ್ನ ಹಾಕ್ತಾ ಇದ್ದೀರಿ ಕರೆಕ್ಟಾ ಎಸ್ ಅದಕ್ಕೆ ನಾವು ಏನಂತ ಹೇಳ್ತೀವಿ ಅದರಿಂದ ಆ ಬಾಡಿದು ಶೇಪ್ ಏನಾಗ್ತದ ಚೇಂಜ್ ಆಗ್ತದ ಕರೆಕ್ಟಾ ಎಸ್ ದೇರ್ ಈಸ್ ಅ ಬಾಲ್ ಎಸ್ ಯು ಅಪ್ಲೈ ದ ಫೋರ್ಸ್ ಬೈ ದ ಆಲ್ ದ ಡೈರೆಕ್ಷನ್ಸ್ ಹಿಂಗೆ ಎಲ್ಲಾ ಡೈರೆಕ್ಷನ್ ಇಂದ ನೀವು ಏನ್ ಮಾಡ್ತೀರಾ ಬಾಲ್ ಅನ್ನ ಪ್ರೆಸ್ ಮಾಡ್ತೀರಿ ಎಸ್ ಎಲ್ಲಾ ಡೈರೆಕ್ಷನ್ ಇಂದ ಹೌದಾ ಸೊ ಅವಾಗ ಏನಾಗ್ತದ ಬಾಡಿದ ಶೇಪ್ ಚೇಂಜ್ ಆಗ್ತದ ಎಸ್ ದ್ಯಾಟ್ ಬಾಡಿ ಆರ್ ಸ್ಟ್ರೆಸ್ ವಿ ಕಾಲ್ಡ್ ಇಟ್ ಆಸ್ ವಾಟ್ ಹೈಡ್ರೋಲಿಕ್ ಸ್ಟ್ರೆಸ್ ಹೌದಾ ಇಲ್ಲಿ ಒಂದು ರೌಂಡ್ ತಂದಿದ್ದೀವಿ ಸಪೋಸ್ ಬಾಲ್ ಅಂತ ಕನ್ಸಿಡರ್ ಮಾಡಿ ಆ ಬಾಲಿಗೆ ಮೊದಲು ಅದರ ನೋಡಿ ಇವೆಲ್ಲ ಏನು ಆರೋಸ್ ತೋರಿಸಿದ್ದೀನಲ್ಲ ದಟ್ ಇಸ್ ಫೋರ್ಸ್ ಎಲ್ಲ ಡೈರೆಕ್ಷನ್ ಇಂದ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಓಕೆ ದೆನ್ ಫಸ್ಟ್ ಅದರ ವಾಲ್ಯೂಮ್ ಎಷ್ಟಿತ್ರಿ ವಿ ಫಾರ್ ವ್ಯಾನ್ ಕರೆಕ್ಟಾ ವಾಲ್ಯೂಮ್ ಎಷ್ಟಿತ್ತು ವಿ ಇತ್ತು ಹೌದಾ ನೀವು ಅದನ್ನ ಗೊತ್ತಿದ್ರಿಲ್ಲ ಫೋರ್ಸ್ ಹಾಕಿ ಅದನ್ನ ಏನ್ ಮಾಡಿದ್ರಿ ಶೇಪ್ ಅನ್ನ ಚೇಂಜ್ ಮಾಡಿದ್ರಿ ಅವಾಗ ಅದರ ವಾಲ್ಯೂಮ್ ಸೇಮ್ ಇರ್ತದೋ ಡಿಕ್ರೀಸ್ ಆಗಿರ್ತದೋ ಆಫ್ ಕೋರ್ಸ್ ಇಟ್ ಇಸ್ ಡಿಕ್ರೀಸಸ್ ಕರೆಕ್ಟಾ ಸೊ ಆ ವಾಲ್ಯೂಮ್ ಎಷ್ಟು ಡಿಕ್ರೀಸ್ ಆಗ್ತದ್ರಿ ಡೆಲ್ಟಾ ವಿ ದಷ್ಟು ಡಿಕ್ರೀಸ್ ಆಗ್ತದೆ ಡೆಲ್ಟಾ ವಿ ಕರೆಕ್ಟಾ ಹಿಯರ್ ಐ ವಾಂಟ್ ಡೆಲ್ಟಾ ವಿ ಇಸ್ ದ ಚೇಂಜ್ ಇನ್ ದ ವಾಲ್ಯೂಮ್ ಕರೆಕ್ಟಾ ಎಸ್ ದಿಸ್ ಈಸ್ ಅಬೌಟ್ ದ ಟೈಪ್ಸ್ ಆಫ್ ದ ಸ್ಟ್ರೆಸ್ very very important this will be asked for the 2 marks or else 3 marks gotaitri yes now we will take the one more definition that is strain okay so students next topic we will take that is strain hoda na stress anna already discussion ಮಾಡಿದೀವಿ so next topic ಯಾವುದು ಈಗ strain ಹೌದಾ ನೀವು ಯೂಸ್ ಮಾಡ್ತಿರಲ್ಲ ಡೈಲಿ ನಂಗೆ ಸ್ಟ್ರೈನ್ ಆಗಿದೆಪ್ಪ ಅಂತ ಹೇಳಿ ನಿಮ್ದು ಕೇಳ್ತಾ ಇಲ್ಲ ಇಲ್ಲಿ ಯಾರು ಕೇಳ್ತಾ ಇದ್ದಾರಾ ಸಾಲಿಡ್ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೆಕ್ಯಾನಿಕಲ್ ಪ್ರಾಪರ್ಟಿ ಏನದ ಅಂತ ಕೇಳ್ತಾ ಇದ್ದಾರೆ ನಾವು ಓಕೆ ಸ್ಟ್ರೆಸ್ ಅಂದ್ರೆ ಏನಪ್ಪ ಸಿ ವೆನ್ ಅ ಬಾಡಿ ಈಸ್ ಡಿಫಾರ್ಮ್ಡ್ ಅಂದ್ರೆ ಏನ್ರಿ ಚೇಂಜ್ ಇನ್ ದ ಲೆಂತ್ ಆರ್ ಶೇಪ್ ಆರ್ ವಾಲ್ಯೂಮ್ ಕರೆಕ್ಟಾ ದೆನ್ ದ ರೇಷೋ ಆಫ್ ಇದೇನದರಿ ರೇಷೋ ಅಂದ್ರೆ ಏನು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ that is change in the configuration to the original configuration is called as strain ಬಹಳ ಡಿಫಿಕಲ್ಟ್ ಆಯ್ತಿಲ್ಲ ಬಟ್ ನೀವು ಎಕ್ಸಾಮ್ ನಲ್ಲಿ ಇದೇ ಡೆಫಿನೇಷನ್ ಇಂದ ಬರೀರಿ ಬಟ್ ಈ ಕಾನ್ಫಿಗರೇಷನ್ ಅಂದ್ರೆ ನಾನು ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಕರೆಕ್ಟಾ ಎಸ್ ಸಪೋಸ್ ಏನಪ್ಪ ಈಗ ಒಂದು ಎಕ್ಸಾಂಪಲ್ ತಗೊಂಡು ಏನ್ರಿ ಸಪೋಸ್ ದಿಸ್ ಇಸ್ ಅ ಒಂದು ರಾಡ್ ಅದಪ್ಪ ಓಕೆ ಎಸ್ ಈ ರಾಡ್ ಅದ ಲೆಂತ್ ಎಷ್ಟದ ಎಲ್ ಒರಿಜಿನಲ್ ಲೆಂತ್ ಎಷ್ಟದ ಒರಿಜಿನಲ್ ಲೆಂತ್ ಎಷ್ಟದ ರೀ ಎಲ್ ಓಕೆ ಎಸ್ ನಾ ವಾಟ್ ಐ ವಿಲ್ ಡು ನಾನು ಸುಮ್ಮನೆ ಕೂಡಲ್ಲ ರೀ ನಾ ಏನು ಮಾಡ್ತೀನಿ ಇದನ್ನ ಕಟ್ ಮಾಡ್ತೀನಿ ಈ ರಾಡ್ ಅಂತ ತಗೊಳ್ಳಿ ಅಥವಾ ಈ ಚಾಪಸ್ ಅನ್ನ ತಗೊಳ್ಳಿಪ್ಪ ಈ ಚಾಪಸ್ ಇದ್ದು ಫಸ್ಟ್ ಲೆಂತ್ ಎಷ್ಟದ ರೀ ಒರಿಜಿನಲ್ ಲೆಂತ್ ಎಲ್ ಅದ ಹೌದಾ ಎಷ್ಟೋ ಮೀಟರ್ ಅದ ಅಥವಾ ಎಷ್ಟೋ ಸೆಂಟಿಮೀಟರ್ ಅದ ನಮಗೆ ಬೇಡ ನಾವು ಎಷ್ಟು ತಗೊಳ್ಳೋಣ ಎಲ್ ಅಂತ ಕನ್ಸಿಡರ್ ಮಾಡೋಣ
ಓಕೆ. ಬಟ್ ನಾ ಸುಮ್ಮನೆ ಕೊಡಲ್ಲ, ನಾ ಏನು ಮಾಡ್ತೀನಿ ರೇಂಜ್ ಇಷ್ಟೇನದಲ್ಲ ಚಾಕ್ ಪೀಸನ್ನು ಕಟ್ ಮಾಡ್ತೀನಿ. ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ ಚಾಕ್ ಪೀಸನ್ನು, ಹೌದಾ. ಈ ಏನು ಚಾಕ್ ಪೀಸನ್ನು ಕಟ್ ಮಾಡಿದಲ್ಲ ಅದನ್ನು ಏನಂತ ತಗೋತೀನಿ, ಚೇಂಜ್ ಇನ್ ದ ಲೆಂತ್. ನನ್ನ ಲೆಂತ್ ಎಷ್ಟು ಚೇಂಜ್ ಆಯ್ತು ಈಗ, ಡೆಲ್ಟಾ ಎಲ್ ಆಗಿ ಚೇಂಜ್ ಆಯ್ತು. ಸಪೋಸ್ ಫಸ್ಟ್ 5 ಮೀಟರ್ ಇತ್ತಪ್ಪ, ಹೌದಾ. ಈಗ ಎಷ್ಟು ಮಾಡಿದ್ರಿ, ನಾವು 1 ಮೀಟರನ್ನು ಕಟ್ ಮಾಡಿದೆ. ಸೊ ಎಷ್ಟು ಉಳಿತು ಈಗ, 4 ಮೀಟರ್ ಉಳಿತ್ರಿ, ಕರೆಕ್ಟಾ. ಎಸ್. ಆ 4 ಮೀಟರ್ ಏನು ಉಳ್ದದಲ್ಲ ಅಥವಾ ಏನು ಬೇರೆ ಆಗೈತಲ್ಲ ಪೀಸ್, ಅದೆಷ್ಟು ಚೇಂಜ್ ಆಗಿದೆ ಈಗ ಲೆಂತ್ ನಂದ, ದಟ್ ಈಸ್ ಡೆಲ್ಟಾ ಎಲ್ ದಷ್ಟು ಲೆಂತ್ ನಂದು ಏನಾಗಿದೆ, ಚೇಂಜ್ ಆಗಿದೆ, ಹೌದಾ. ಸೊ ನನಗೆ ಏನಾಯ್ತು ಆಬ್ಜೆಕ್ಟ್ ಇಷ್ಟ ಆಯ್ತಪ್ಪ, ಕರೆಕ್ಟಾ. ಸೊ ಈಗ ಇಲ್ಲೇ ತಗೊಳ್ಳೋಣ, ಇಲ್ಲಿ ಒಂದು ಡ್ಯಾಶ್ 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 ಹಾಕಿದ್ದೀನಿ, ಡೋಂಟ್ ಟೇಕ್ ಹಿಯರ್ ಓನ್ಲಿ ಟೇಕ್. ಸೊ ಇದನ್ನ ಎಷ್ಟು ತಗೊಳ್ಳೋಣ, ಡೆಲ್ಟಾ ಎಲ್ ಅಂತ ತಗೊಳ್ಳೋಣ, ಓಕೆ. ಎಸ್. ಈಗ ಸ್ಟ್ರೈನ್ ಅಂದ್ರೆ ಏನ್ರಿ, ಎಸ್ ಸ್ಟ್ರೈನ್ ಅಂದ್ರೆ ಏನ್ರಿ, ನೀವು ಫೋರ್ಸ್ ಹಾಕಿದ್ರಿ, ಆಮೇಲೆ ಏನೈತಿ ಇದನ್ನ ಕಟ್ ಮಾಡಿದ್ರಿಪ್ಪ, ಕರೆಕ್ಟಾ. ಈಗ ಏನಾಗ್ತಿ, ಅದ್ರದ್ದು ಲೆಂತ್ ಏನಾಯ್ತು, ಚೇಂಜ್ ಆಯ್ತಲ್ಲ. ಎಸ್. ನೌ ವಿ ಕ್ಯಾನ್ ಡಿಫೈನ್ ಸ್ಟ್ರೈನ್ ಈಸ್ ನಥಿಂಗ್ ಬಟ್ ವಾಟ್, ಚೇಂಜ್ ಇನ್ ಲೆಂತ್, ಹೌದಾ. ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂದ್ರೆ ಎಷ್ಟದ, ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್, ಕರೆಕ್ಟಾ. ಇದೇ ರೀ ಡೆಫಿನೇಷನ್ ಸ್ಟ್ರೈನ್, ಗೊತ್ತಾಯ್ತಾ. ಅಲ್ಲಿ ಇದನ್ನ ಬರೆದರೆ ನೋಡ್ರಿ, ಚೇಂಜ್ ಇನ್ ದ ಕಾನ್ಫಿಗರೇಷನ್ ಅಂದ್ರೆ ಇಲ್ಲಿ ಚೇಂಜ್ ಇನ್ ದ ಲೆಂತ್ ಎಷ್ಟು ಚೇಂಜ್ ಆಗಿದೆ, ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ಮೇಲೆ ಅದೆಷ್ಟ್ರಿ, ಡೆಲ್ಟಾ ಎಲ್, ಕರೆಕ್ಟಾ. ಟು ದ ಯಾರಿಗೆ, ದಟ್ ಈಸ್ ಟು ದ ಒರಿಜಿನಲ್ ಕಾನ್ಫಿಗರೇಷನ್ ಅಂದ್ರೆ ಒರಿಜಿನಲ್ ಲೆಂತ್, ಹೌದ್ರಿ. ಅವೇನಂದಿದ್ದಾರೆ ಇಲ್ಲಿ, ರೇಷಿಯೋ ಅಂದಿದ್ದಾರೆ ನೋಡ್ರಿ, ರೈಟ್. ಇಟ್ ಇಸ್ ರೇಷಿಯೋ ಅಂದ್ರೆ ಏನು, ದಟ್ ಈಸ್ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್, ಹೌದಾ. ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಚೇಂಜ್ ಇನ್ ದ ಲೆಂತ್ ಟು ದ ಒರಿಜಿನಲ್ ಲೆಂತ್, that we called it as what, strain ಅಂತ ಹೇಳ್ತೀವಿ. Yes, by applying the force what will happen, there is a change in the length of the body. Yes, that is called change in the length. Yes, then that change in the length we compared to the original length. Yes, this is we called it as strain, correct? Yes. ಕಾನ್ಫಿಗರೇಷನ್ ಅಂದ್ರೆ ಇಲ್ಲಿ ನಾವು ವಾಲ್ಯೂಮ್ ಅನ್ನ ತಗೋತೀವಿ, ದೆನ್ ಏರಿಯಾ ಅನ್ನ ತಗೋತೀವಿ, ಮತ್ತೆ ಇನ್ನೊಂದು ಯಾವ್ರಿ, ಲೆಂತ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಓಕೆ. ಎಸ್. ನೌ ಇಟ್ ಈಸ್ ಅ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ. ಸಿ, ಇದು ಡೈಮೆನ್ಷನ್ ಇಲ್ಲ ರೀ, ಡೈಮೆನ್ಷನ್ ಲೆಸ್ ಅಂದ್ರೆ ಇಲ್ಲ ಇದು, ಕರೆಕ್ಟಾ. ಎಸ್. ನಾವು 1D 2D 3D ಡೈಮೆನ್ಷನ್ಸ್ ಅನ್ನ ಕಲ್ತಿದ್ವಿ. ಎಸ್, ಇಟ್ ಈಸ್ ನಾಟ್ ಹ್ಯಾವಿಂಗ್ ದ ಎನಿ ಡೈಮೆನ್ಷನ್, ರೈಟ್. ಇಟ್ ಇಸ್ that's why we tell in terms of length, volume, area, like this we will say, okay. Next, ಮತ್ತೆ ಇದಕ್ಕೆ SI ಯೂನಿಟ್ ಏನ್ರಿ, ಸಿ ಹೇಳ್ತಾರ ಎಕ್ಸಾಮ್ ಒಳಗೆ, write the SI unit of strain. ಏನು ಬರೀತೀರಿ, that is it has no unit, ಇದಕ್ಕೆ ಯೂನಿಟ್ ಇಲ್ಲ, ಯಾಕ್ರಿ, change in the length ಅಂದ್ರೆ ಎಷ್ಟು, m, ಕರೆಕ್ಟಾ. ಎಸ್. ಲೆಂತ್ ಅಂದ್ರೆ ಎಷ್ಟು, m meter, correct ರೀ. so m get cancel, so what remains, nothing will remain then, ಹೌದಾ. ಅದಕ್ಕೆ ಏನಂತ ಹೇಳ್ತಾರ ಇದನ್ನ, it has no unit, correcta. this is about the strain. Just the types of the strain that we will discuss in the next class, okay.